ಬೆಳಗಾವಿ ಗಡಿ ವಿವಾದಕ್ಕೆ ಇವತ್ತು ಬೀಳಲಿದ್ಯಾ ತೆರೆ? ಮಹಾರಾಷ್ಟ್ರ ಪುಂಡಾಟಕ್ಕೆ ಬ್ರೇಕ್ ಹಾಕುತ್ತಾ ಸುಪ್ರೀಂ? ಬೆಳಗಾವಿ ಗಡಿ ವಿವಾದಕ್ಕೆ ಇವತ್ತು ಬೀಳುತ್ತಾ ತೆರೆ? ಮಹಾರಾಷ್ಟ್ರ ಪುಂಡಾಟಕ್ಕೆ ಬ್ರೇಕ್ ಹಾಕುತ್ತಾ ಸುಪ್ರೀಂ ಕೋರ್ಟ್? ಮಹಾರಾಷ್ಟ್ರ ಅರ್ಜಿ ವಿಚಾರಣೆ ಕೋರ್ಟ್ನಲ್ಲಿ ಇವತ್ತು ನಿರ್ಧಾರ ಆಗುತ್ತೆ. 22 ವರ್ಷಗಳ ಹಿಂದೆ ಮಹಾರಾಷ್ಟ್ರ ಸಲ್ಲಿಸಿದಂತಹ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ನಿರ್ಧಾರ ಹೊರಬೀಳಲಿದೆ. ಇವತ್ತು ಮಹತ್ವದ ವಿಚಾರಣೆಯನ್ನ ನಡೆಸಲಿದೆ ಸುಪ್ರೀಂ ಕೋರ್ಟ್. ಅರ್ಜಿ ಪುರಸ್ಕಾರ ಆಗತ್ತಾ ತಿರಸ್ಕಾರ ಆಗತ್ತಾ ಇವತ್ತು ನಿರ್ಧಾರ ಆಗಲಿದೆ. ಗಡಿ ವಿವಾದ ಅರ್ಜಿ ತಿರಸ್ಕರಿಸುವಂತೆ ಮನವಿ ಸಾಧ್ಯತೆ ಕೂಡ ಇದೆ. ಬೆಳಗಾವಿ ಗಡಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಇವತ್ತು ಡಿಸೈಡ್ ಆಗುತ್ತೆ. ಮಹಾರಾಷ್ಟ್ರ ಪುಂಡಾಟಕ್ಕೆ ಬ್ರೇಕ್ ಹಾಕುತ್ತಾ ಸುಪ್ರೀಂ ಕೋರ್ಟ್? ಮಹಾರಾಷ್ಟ್ರ ಅರ್ಜಿ ವಿಚಾರಣೆ ಕೋರ್ಟ್ನಲ್ಲಿ ಇವತ್ತು ನಿರ್ಧಾರ ಆಗುತ್ತೆ. ಅದನ್ನ ಪುರಸ್ಕಾರ ಮಾಡಬೇಕಾ ಇಲ್ವಾ ಅಂತ. 22 ವರ್ಷಗಳ ಹಿಂದೆ ಮಹಾರಾಷ್ಟ್ರ ಸಲ್ಲಿಸಿರುತ್ತೆ ಅರ್ಜಿಯನ್ನ. ಇವತ್ತು ಮಹತ್ವದ ವಿಚಾರಣೆಯನ್ನ ನಡೆಸಲಿದೆ ಸುಪ್ರೀಂ ಕೋರ್ಟ್. ಎಲ್ಲರ ಕಣ್ಣು ಕೂಡ ಈಗ ಸುಪ್ರೀಂ ಕೋರ್ಟ್ನ ಕಡೆಗೆ. ಅರ್ಜಿಯನ್ನು ಸ್ವೀಕಾರ ಮಾಡುತ್ತಾ ಅಥವಾ ತಿರಸ್ಕಾರವನ್ನ ಮಾಡುತ್ತಾ ಇಲ್ವಾ ಅನ್ನುವಂತಹ ಸಂಬಂಧವಾಗಿ ಈಗ ಸುಪ್ರೀಂ ಕೋರ್ಟ್ ಕಡೆಗೆ ಎಲ್ಲರ ಒಂದು ರೀತಿಯಾಗಿ ಕುತೂಹಲ ಕೂಡ ಇರುವಂಥದ್ದು. ಯಾವ ರೀತಿಯಾದಂತಹ ನಿರ್ಧಾರವನ್ನ ನಿಲುವನ್ನ ತಾಳ್ತಾರೆ ಅಂತ. ಅರ್ಜಿ ಪುರಸ್ಕಾರ ಆಗತ್ತಾ ಅಥವಾ ತಿರಸ್ಕಾರ ಆಗತ್ತಾ ಅಂತ ಬೆಳಗಾವಿ ನಗರ ಮತ್ತು ಗಡಿಭಾಗಗಳಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಏಕೆಂದ್ರೆ ಏನಾದ್ರೂ ಅಹಿತಕರ ಘಟನೆಗಳು ಆಗುವಂತಹ ಸಾಧ್ಯತೆಗಳು ಇರೋದ್ರಿಂದಾಗಿ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಖಾಕಿ ಕಟ್ಟೆಚ್ಚರವನ್ನ ವಹಿಸ್ತಾ ಇದೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಕಣ್ಗಾವಲನ್ನ ಕೂಡ ಹಾಕಲಾಗಿದೆ. ಎಸ್, ಹಾಗಾದ್ರೆ ಏನಿದು ಬೆಳಗಾವಿ ಗಡಿ ಕೇಸ್? ಯಾಕೆ ಇಷ್ಟೊಂದು ಕಟ್ಟೆಚ್ಚರವನ್ನ ವಹಿಸಬೇಕಾಗಿದೆ? ಗಡಿ ಭಾಗದಲ್ಲಿ ಮಹಾರಾಷ್ಟ್ರ ನೆರೆಯ ರಾಜ್ಯದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಿದು ಹಾಗಿದ್ರೆ ಗಡಿ ಕೇಸ್ ಅಂತ ಹೇಳಿ ಎಲ್ರಿಗೂ ಕೂಡ ಪ್ರಶ್ನೆ ಬರುತ್ತೆ. ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಖಾಕಿ ಕಟ್ಟೆಚ್ಚರವನ್ನ ಕೂಡ ವಹಿಸಿದ್ದಾರೆ. ಜೊತೆಗೆ ಹೆಚ್ಚಿನ ಸಿಬ್ಬಂದಿಗಳನ್ನ ಕೂಡ ಈಗಾಗಲೇ ಗಡಿ ಭಾಗದಲ್ಲಿ ನಿಯೋಜನೆಯನ್ನ ಮಾಡಲಾಗಿದೆ. ಯಾವ ವಿಚಾರ ಸಂಬಂಧವಾಗಿ ಏನಿದು ಕೇಸು, ಏನಿದು ಅರ್ಜಿ, ಏನ್ ನಿರ್ಧಾರ ಅಂತ ಹೇಳಿ ಕೂಡ ನೋಡೋದಾದ್ರೆ ಬೆಳಗಾವಿ ಸೇರಿದಂತೆ ಕರ್ನಾಟಕದ 865 ಗ್ರಾಮಗಳ ಮೇಲೆ ಮಹಾರಾಷ್ಟ್ರ ಕಣ್ಣು ಹಾಕಿರುತ್ತೆ ನೋಡಿ. 865 ಗ್ರಾಮಗಳು ತನಗೆ ಸೇರಬೇಕು, ನಮಗ್ ಸೇರಬೇಕು, ಬೆಳಗಾವಿನೂ ಸೇರಿಸಿದ ಹಾಗೆ 865 ಗ್ರಾಮಗಳು ನಮಗ್ ಸೇರ್ಬೇಕು ಅಂತ ಹೇಳಿ ಖ್ಯಾತೆ ತೆಗೆದಿರುತ್ತೆ. ಈ ಸಂಬಂಧ ಏನ್ ಮಾಡುತ್ತೆ? 2004ರಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿರುತ್ತೆ ನೆರೆ ರಾಜ್ಯ ಮಹಾರಾಷ್ಟ್ರ. ನಾವು ಒಳ್ಳೆ ಲಾಯರ್ ಇಟ್ಕೊಂಡು ದೇರ್ ಇಸ್ ನೋ ಕೇಸ್. ಮಹಾರಾಷ್ಟ್ರದವರು ಕೇಸ್ ಹಾಕಿದಕ್ಕೆ ಅವ್ರಿಗೆ ಯಾವುದೇ ಇಲ್ಲ. ಜುರಿಸ್ಟಿಕ್ಷನ್ ಮೇಲೆ ನಮ್ಮ ಅಬ್ಜೆಕ್ಷನ್ ಇರೋದ್ರಿಂದ ಜುರಿಸ್ಟಿಕ್ಷನ್ ಮೊದಲು ತೀರ್ಮಾನ ಆಗ್ಬೇಕು. ವೆದರ್ ದೇ ಹ್ಯಾವ್ ಲೋಕಸ್ ಸ್ಟ್ಯಾಂಡಿ ಆರ್ ನಾಟ್, ವೆದರ್ ದೇ ಹ್ಯಾವ್ ಎಂಟೈಟಲ್ ಟು ಫೈಲ್ ಎ ಕೇಸ್ ಆರ್ ನಾಟ್ ಅನ್ನೋದು ಆಗ್ಬೇಕು. ನಾವು ಒಳ್ಳೆ ಲಾಯರ್ ಇಟ್ಕೊಂಡು ದೇರ್ ಇಸ್ ನೋ ಕೇಸ್. ಮಹಾರಾಷ್ಟ್ರದವರು ಕೇಸ್ ಹಾಕಿದಕ್ಕೆ ಅವ್ರಿಗೆ ಯಾವುದೇ ಇಲ್ಲ. ಜುರಿಸ್ಟಿಕ್ಷನ್ ಮೇಲೆ ನಮ್ಮ ಅಬ್ಜೆಕ್ಷನ್ ಇರೋದ್ರಿಂದ ಜುರಿಸ್ಟಿಕ್ಷನ್ ಮೊದಲು ತೀರ್ಮಾನ ಆಗ್ಬೇಕು. ವೆದರ್ ದೇ ಹ್ಯಾವ್ ಲೋಕಸ್ ಸ್ಟ್ಯಾಂಡಿ ಆರ್ ನಾಟ್, ವೆದರ್ ದೇ ಹ್ಯಾವ್ ಎಂಟೈಟಲ್ ಟು ಫೈಲ್ ಎ ಕೇಸ್ ಆರ್ ನಾಟ್ ಅನ್ನೋದು ಆಗ್ಬೇಕು. ನಾವು ಒಳ್ಳೆ ಲಾಯರ್ ಇಟ್ಕೊಂಡು ದೇರ್ ಇಸ್ ನೋ ಕೇಸ್. ಮಹಾರಾಷ್ಟ್ರದವರು ಕೇಸ್ ಹಾಕಿದಕ್ಕೆ ಅವ್ರಿಗೆ ಯಾವುದೇ ಇಲ್ಲ. ಜುರಿಸ್ಟಿಕ್ಷನ್ ಮೇಲೆ ನಮ್ಮ ಅಬ್ಜೆಕ್ಷನ್ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಪಟೇಲ್. ಎಸ್ ಮಂಜುನಾಥ್, ಈಗ ಅಂತಲ್ಲ ಹಿಂದಿನಿಂದಲೂ ಕೂಡ ಮಹಾರಾಷ್ಟ್ರ ಖ್ಯಾತೆ ತಗೊಂಡು ಬರುವುದು ರಾಜ್ಯದ ಮೇಲೆ ಹೊಸದೇನಲ್ಲ. ಈ ವಿಚಾರ ಸಂಬಂಧವಾಗಿ ಏನಿದೆ ಮಾಹಿತಿ, ಜೊತೆಗೆ ಏನಿದು ವಿಚಾರ, ಎಷ್ಟು ವರ್ಷಗಳಿಂದಲೂ ಕೂಡ ಇದು ಖ್ಯಾತೆ ತಗೊಂಡು ಬರ್ತಾ ಇರುವಂಥದ್ದು, ಈ ವಿಚಾರ ಸಂಬಂಧವಾಗಿ ಗ್ರಾಮಗಳ ವಿಚಾರ ಸಂಬಂಧವಾಗಿ ಇವತ್ತು ಕೋರ್ಟ್ನಲ್ಲಿ ಏನಾಗುವಂತಹ ಸಾಧ್ಯತೆಗಳಿರಬಹುದು, ಏನಿದೆ ಮಾಹಿತಿ? ಹೌದು ಕುಸುಮ, ಏನು ಕರ್ನಾಟಕ ಮತ್ತು ಮಹಾರಾಷ್ಟ್ರ ಏಕೀಕರಣ ಆದ ತದನಂತರ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಗಡಿ ಭಾಗದಲ್ಲಿ 865 ಹಳ್ಳಿಗಳು ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಸೇರಬೇಕು ಮತ್ತು ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಬೇಕು, ಬೀದರ್ ಮಹಾರಾಷ್ಟ್ರಕ್ಕೆ ಸೇರ್ಬೇಕಂತೇಳಿ ಅನೇಕ ವರ್ಷಗಳಿಂದ ಮಹಾರಾಷ್ಟ್ರದಲ್ಲಿರುವಂತಹ ಅಪ್ಪಂಡ್ರು ಅನೇಕ ದಿನಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ರು. ಅದಾದ ನಂತರ 2004ರಲ್ಲಿ ಮಹಾರಾಷ್ಟ್ರ ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸುತ್ತೆ. 865 ಕರ್ನಾಟಕದ ಹಳ್ಳಿಗಳು ಮತ್ತು ಬೆಳಗಾವಿ ಸೇರಿದಂತೆ ಇವೆಲ್ಲವೂ ಮಹಾರಾಷ್ಟ್ರಕ್ಕೆ ಸೇರಿಸಬೇಕು ಅಂತೇಳಿ ಅವರು ವಾದ ಮಾಡ್ತಾ ಇದ್ದಾರೆ. ಅದಾದ ನಂತರ ಕಳೆದ 20 ವರ್ಷಗಳಿಂದ ಇಲ್ಲಿವರೆಗೂ ಸಹ ಸುಪ್ರೀಂ ಕೋರ್ಟ್ ನಲ್ಲಿ ಯಾವುದೇ ವಿಚಾರಣೆ ಆಗಲ್ಲ. ಆದ ತದನಂತರ ಈಗ ಇವತ್ತು ಏನೋ ಒಂದು ವಿಚಾರಣೆಗೆ ಬಂದಿದೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ಎಲ್ಲರ ಚಿತ್ತ ಸುಪ್ರೀಂ ಕೋರ್ಟ್ ನತ್ತ ನೆಟ್ಟಿದೆ ಅಂತಾನೆ ಹೇಳ್ಬೇಕಾಗತ್ತೆ. ಯಾಕಂತಂದ್ರೆ ಮಹಾರಾಷ್ಟ್ರ ಒಂದು ಕಡೆ ಗಡಿವಾದದ ಹಿನ್ನೆಲೆಯಲ್ಲಿ ಕಳೆದ
40 ವರ್ಷಗಳಿಂದನೂ ಸಹ ಅವರು ಖ್ಯಾತಿಯನ್ನು ತೆಗೆದುಕೊಂಡು ತಮ್ಮ ವಾದವನ್ನ ಮಂಡನೆ ಮಾಡ್ತಾ ಇದ್ರು. ಅದಾದ ನಂತರ ಮಹಾಜನ್ ವರದಿಯಂತೆ ಯಾವುದೇ ಕಾರಣಕ್ಕೂ 865 ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರದಂತೆ ಮಹಾಜನ್ ವರದಿಯಲ್ಲಿನೂ ಸಹ ಉಲ್ಲೇಖ ಮಾಡಲಾಗಿತ್ತು. ಅದಾದ ನಂತರ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಏನು ಮಹಾರಾಷ್ಟ್ರ ಸರ್ಕಾರ ಖ್ಯಾತಿಯನ್ನು ತೆಗೆದು ಅರ್ಜಿ ಸಲ್ಲಿಸಿತು, ಅರ್ಜಿಯನ್ನು ವಿಚಾರಣೆ ನಡೆಸುವಂತ ಸುಪ್ರೀಂ ಕೋರ್ಟ್ ಯಾವ ತರನಾಗಿ ಇದಕ್ಕೆ ಉತ್ತರ ಕೊಡತ್ತೆ, ಅದರ ಚರ್ಚೆಯನ್ನು ಯಾವ ತರನಾಗಿ ಆ ಒಂದು ಆರ್ಡರ್ನ ಮಾಡುತ್ತಂತೆ ಕಾದು ನೋಡ್ಬೇಕಾಗತ್ತೆ. ಪ್ರಮುಖವಾಗಿ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರು ಹೇಳಿಕೆ ಕೊಡ್ತಾರೆ. ಮೊನ್ನೆ ಒಂದು ನಗರಕ್ಕೆ ಬಂದಾಗ ಯಾವುದೇ ಕಾರಣಕ್ಕೂ 865 ಹಳ್ಳಿಗಳು ಕರ್ನಾಟಕದಲ್ಲಿ ಉಳಿತವೆ, ಅದು ಸುಖಾಸುಮ್ಮನೆ ಒಂದು ಆರೋಪ ಮಾಡ್ತಾ ಇದ್ದೇವೆ. ಬೆಳಗಾವಿ ಯಾವಾಗಿದ್ರು ಕರ್ನಾಟಕದ ಭಾಗ ಅಂತೇಳಿ ಒಂದು ಮಹಾರಾಷ್ಟ್ರದ ಒಂದು ಸರ್ಕಾರಕ್ಕಾಗಿರ್ಬೋದು, ಅಲ್ಲಿರುವಂತಹ ಪುಣರಿಗೆ ಎಚ್ಚರಿಕೆಯನ್ನು ಸಹ ಈಗಾಗಲೇ ಕೊಟ್ಟಿದ್ದಾರೆ. ಈ ಒಂದು ಹೇಳಿಕೆ ಹಿನ್ನೆಲೆಯಲ್ಲಿ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಏನು ವಿಚಾರಣೆಗೆ ಬರುವಂತಹ ಈ ಒಂದು ಗಡಿ ವಿವಾದ ಯಾವ ಒಂದು, ಯಾಕಂತಂದ್ರೆ ಇದು ಯಾವುದೋ ಕಾರಣಕ್ಕೂ ಗಡಿ ವಿವಾದ ಒಂದು ಸಂಸತ್ತಿಗೆ ಅಧೀನಕ್ಕೆ ಬರುತ್ತೆ, ಆದ್ರೆ ಯಾವುದೇ ಸುಪ್ರೀಂ ಕೋರ್ಟ್ ಮತ್ತು ನ್ಯಾಯಾಂಗಕ್ಕೆ ಬರಲ್ಲ ಅಂತೇಳಿ ಮುಖ್ಯಮಂತ್ರಿ ಹೇಳಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಏನು ಸಂಸತ್ತಿಗೆ ವರ್ಗಾವಣೆ ಮಾಡುತ್ತಾ ಅಥವಾ ತಾನೇ ಅದರ ವಿಚಾರಣೆ ನಡೆಸುತ್ತಾ ಅನ್ನೋದು ಕಾದು ನೋಡ್ಬೇಕಾಗತ್ತೆ. ಕುಸುಮ.